ಬಜೆಟ್ ಬಗ್ಗೆ CM ಮಾತಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ವಿಚಾರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾನೆ ಇದೆ, ಆಗುತ್ತೆ ಕೂಡ. ಇದು ಯಾವೆಲ್ಲ ರೀತಿಯಲ್ಲಿ ಬೇರೆ ಬೇರೆ ಮಜಲುಗಳನ್ನು ಖಂಡಿತವಾಗ್ಲೂ ಪಡ್ಕೊಳ್ಳುತ್ತೆ ವೀಕ್ಷಕರೇ. ನಿನ್ನೆಯಿಂದ ಆಗ್ತಾ ಇರುವಂಥ ಸುದ್ದಿ ಏನು? ಹನಿ ಟ್ರ್ಯಾಪ್ ರಾಜ್ಯಾದ್ಯಂತ ಇದೊಂದೇ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಚಿವರೊಬ್ಬರು ನನ್ನ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ವಿಧಾನಸಭೆಯಲ್ಲಿ ಪರೋಕ್ಷವಾಗಿ ಒಪ್ಕೊಳ್ಳೋದಿದೆಯಲ್ಲ, ಯಾರೋ ಮಾಡ್ತಾ ನನ್ನ ಪ್ರಯತ್ನ ನಡೆದಿದೆ ಅಂತ ಹೇಳ್ಕೊತಾರೆ. ಜೊತೆಗೆ ನಂದು ಮಾತ್ರವಲ್ಲ, 48 ಶಾಸಕರ ವಿಡಿಯೋ ಇದೆ ಅಂತ ಕೂಡ ಹೇಳಿದ್ದಾರೆ. ಕೇವಲ ರಾಜಣ್ಣ ಮಾತ್ರವಲ್ಲ, ರಾಜಣ್ಣನ ಮಗನ ಏನು ಹನಿ ಟ್ರ್ಯಾಪ್ ಕೂಡ ಆಗಿದೆಯಂತೆ. ಯಾವ ಕಾರಣಕ್ಕೆ? ಆಮೇಲೆ ವಿಶೇಷ ಏನಪ್ಪ ಅಂತಂದ್ರೆ ಯಾರ್ಯಾರೋ ಮಾಡಿದ್ರು ಅಂತಲ್ಲ, ಯಾರು ಮಾಡಿದ್ರು ಅನ್ನೋಂಥ ಗುಮಾನಿಗಳನ್ನು ಮುನ್ರತ್ನ ಹೇಳ್ಬಿಟ್ರು. ಹಿಂಗೆ ಇದೆಲ್ಲವೂ ಬಂದ್ಬಿಡ್ತು. ಆ ನಡುವೆ ರಮೇಶ್ ಜಾರಕಿಹೊಳಿ, ಆಮೇಲೆ HIV ಮೇಟಿ, ಹಿಂದೆ ನಡೆದಂತೂ ಎಲ್ಲವೂ ಕೂಡ 48 ಶಾಸಕರು ಅಥವಾ ಮಂತ್ರಿ ಅಂತಂದ್ರೆ ಏನು ಕತೆ? ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಜನರದು ಪೆನ್ ಡ್ರೈವ್ಗಳಿದಾವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅಷ್ಟು ದೊಡ್ಡ ಸಚಿವರು ಯಾರು ಹನಿ ಟ್ರ್ಯಾಪ್ ಅನ್ನು ಮಾಡ್ತಾ ಇದ್ದಾರೆ? ಸಿಬಿಐ ತನಿಖೆನೇ ಆಗಬೇಕು. ಕರ್ನಾಟಕಕ್ಕೆ ಸಿಡಿಯ ಶ್ರೀಮಂತ ಇತಿಹಾಸವಿದೆ. ಇದೊಂದು ಕಾಲದಲ್ಲಿ ದೊಡ್ಡ ರಾಜಕಾರಣಿಗಳ ವಿಡಿಯೋಗಳು ಮೊಬೈಲ್ನಲ್ಲಿ ಹರಿದಾಡಿ ಬಟ್ಟೆ ಹೈಕ್ಲಾ ಕೂದಲು ನೆಟ್ಟಗೆ ಮಾಡಿದ್ವು. ಮೇಟಿ, ರಮೇಶ್ ಜಾರಕಿಹೊಳಿ, ಪ್ರಜ್ವಲ್ ರೇವಣ್ಣರಾದು ಎನ್ನಲಾದ ವಿಡಿಯೋಗಳು ಎಲ್ಲೆಡೆ ಹರಿದಾಡಿದ್ವು. ಅಂದು ಅಬ್ಬರಿಸಿದ ಸಿಡಿ ಗ್ಯಾಂಗ್ ಈಗಲೂ ಸಕ್ರಿಯವಾದಂತೆ ಕಾಣಿಸ್ತಾ ಇದೆ. ಈ ಬಾರಿ ತುಮಕೂರಿನ 73 ವರ್ಷದ ರಾಜಕಾರಣಿಗೆ ಗಾಳ ಹಾಕಿತ್ತಂತೆ. ಅದು ಬೇರ್ಯಾರೂ ಅಲ್ಲ, KN ರಾಜಣ್ಣ. ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನ. ಕರ್ನಾಟಕ ಸಿಡಿ ಪೆನ್ ಡ್ರೈವ್ ಕಾರ್ಖಾನೆ ಆಕ್ಟಿವ್. ನನ್ನ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಎಂಬುದನ್ನು ಸಹಕಾರ ಸಚಿವ KN ರಾಜಣ್ಣ ಒಪ್ಪಿದ್ದಾರೆ. ಗೃಹ ಸಚಿವರು ವಿಶೇಷ ತನಿಖೆ ಮಾಡಿಸಿ ಪ್ರೊಡ್ಯೂಸರ್, ಡೈರೆಕ್ಟರ್, ನಟಿಯರು ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚಿ ಶಿಕ್ಷೆ ಕೊಡಿಸಬೇಕು ಎಂದು ಭಾವನಾತ್ಮಕವಾಗಿ ಮಾತನಾಡಿದರು. ಸುಮ್ಮನೆ ಪಾಪ ಈ ರೇವಣ್ಣವರು ಅವ್ರದ್ದು, ಅವರ ಇನ್ನೊಂದು ಕುಟುಂಬದ್ದು ಇವೆಲ್ಲ ಬರ್ತವೆ. ಈಗ ನನ್ನ ಮೇಲೂ ಕೂಡ ಅಟೆಂಪ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಪುರಾವೆಗಳನ್ನು ಇಟ್ಕೊಂಡಿದ್ದೀನಿ ನಾನು. ಅದ್ರ ಬಗ್ಗೆ ದೂರನ್ನು ಕೊಡ್ತಾರೆ. ಅದಕ್ಕೆ ಗೃಹ ಮಂತ್ರಿಗಳು ಒಂದು ವಿಶೇಷವಾದ ತನಿಖೆಯನ್ನ ಮಾಡಿಸಿ ಯಾರೆಲ್ಲ ಇದ್ದಾರೆ ಅವನ್ನೆಲ್ಲ ಕೂಡ ಬಹಿರಂಗ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಬಯಲಾಗುತ್ತಾ 48 ರಾಜಕಾರಣಿಗಳ ಪೆನ್ ಡ್ರೈವ್. ನಿಮ್ಮಲ್ಲಿ 48 ಜನರದು ಪೆನ್ ಡ್ರೈವ್ಗಳಿದಾವೆ. ಇಲ್ಲಿಯವರು ಇದ್ದಾರೆ, ಅಲ್ಲಿಯವರು ಇದ್ದಾರೆ. ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಕೂಡ ಇದಾವೆ. ಅದರಿಂದ ಇದೊಂದು ಪಿಡುಗು. ಇದು ಸುಮ್ಮನೆ ಯಾರೋ ಒಬ್ರು ಮಾಡಿದ್ರೆ ಎಲ್ರಿಗೂ ಕೂಡ ಅನ್ವಯ ಆಗೋ ರೀತಿಯಲ್ಲಿ ಅದನ್ನು ಆರೋಪ ಮಾಡ್ತಕ್ಕಂಥದ್ದು ನಿಲ್ಲಬೇಕು. ರಾಜಣ್ಣ ಮಾತ್ರವಲ್ಲ, ರಾಜಣ್ಣ ಮಗನಿಗೂ ಸ್ಕೆಚ್. ಇಲ್ಲಿ ರಾಜೇಂದ್ರ ಅಂತಲ್ಲ, ಯಾರು ಈ ಸಿಡಿಗಳ ಬಗ್ಗೆ ಮಾತಾಡ್ತಾರೆ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೋಲ್ಲ. ಬಟ್ ಆಗೋವಂಥ ತಪ್ಪಿದು. ಒಬ್ಬ ರಾಜಕಾರಣಿ, ಒಬ್ಬ ಹಿಂದುಳಿದ ರಾಜಕಾರಣಿ ಇವತ್ತು ಮಟ್ಟಕ್ಕೆ ಬೆಳೆದವ್ರೆ ಅಂತೇಳಿದ್ರೆ ಅದು ಸ್ವಲ್ಪ ಸಹಜವಾಗಿ ಅದು ಕಣ್ಣಿರುತ್ತದೆ. ಸೊ ಯಾಕಂದ್ರೆ ನೇರ ನೋಡಿ ರಾಜಣ್ಣವರು ಅಂತ. ಸೊ ಇಲ್ಲ ಅಪ್ಪನ ಕಟ್ಟಾಕಬೇಕು, ಇಲ್ಲ ಮಗನ ಕಟ್ಟಾಕಬೇಕು, ಅದು ಬೇರೆ ರೀಸನ್ ಇಲ್ಲ. ಸೊ ಅದರಿಂದ ಇದು ನಡೀತಾ ಇದೆ. ನೋಡೋಣ, ಇದು ಆಗೋವಂಥ ತಪ್ಪು ಅಷ್ಟೇ. ಯಾರು ನನ್ನ ಮೇಲಾಗಲಿ, ತಂದೆಯವ್ರ ಮೇಲಾಗಲಿ, ಬಟ್ ಬೇರೆಯವ್ರ ಮೇಲಾಗಲಿ ಇದು ಆಗಬಾರ್ದು. ಸಿಬಿಐಗೆ ಹೋಗುತ್ತಾ ಹನಿ ಟ್ರ್ಯಾಪ್ ಪ್ರಕರಣ. ಯಾರು ಹನಿ ಟ್ರ್ಯಾಪ್ ಮಾಡಿಸಿರೋದು, ಯಾರ್ಯಾರ ಮೇಲೆ ಮಾಡಿಸಿದ್ದಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಯಾರ್ಯಾರ ಬಳಕೆ ಮಾಡ್ಕೊಂಡಿದ್ದಾರೆ, ಹನಿ ಟ್ರ್ಯಾಪ್ ಮಾಡಿದ ಮೇಲೆ ಬ್ಲಾಕ್ ಮೇಲಿಂಗ್ ಮಾಡಿದಾರ ಅಥವಾ ಇನ್ನೇನೋ ಉದ್ದೇಶಕ್ಕೆ ಹನಿ ಟ್ರ್ಯಾಪ್ ಮಾಡ್ತಿದ್ದಾರೆ, ಇದೆಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಇದೆ. ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಇದು ಗೊತ್ತಾಗಲಿ, ಇದು ಯಾವ ರೀತಿ, ಇದು ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ. ಹಾಗಾಗಿ ಇದು ಗೊತ್ತಾಗ್ಲಿ ಅಂತ ಹೇಳಿ ನಾನು ಒಂದು ಉನ್ನತ ಮಟ್ಟದ ತನಿಖೆಯನ್ನು ಆದೇಶ ಮಾಡ್ತೇನೆ. ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಲೇಬೇಕಾಗ್ತದೆ. ನನಗೆ ಕೇಳಿದ್ರೆ ಇದು ಯಾವುದೋ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜು ಅಥವಾ ಬೇರೆ ಯಾರೋ ರಿಟೈರ್ಡ್ ಹೈಕೋರ್ಟ್ ಜಡ್ಜಿಂದ ಸಾಧ್ಯ ಅಲ್ಲ. SIT ಇಂದ ಅಂತೂ ಇದು ಅಸಾಧ್ಯ. CBI ತನಿಖೆನೇ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅಮಿತ್ ಶಾಗೆ KN ರಾಜಣ್ಣ ಮೊರೆ. ಎಲ್ಲ ಅಂದುಕೊಂಡಂತೆ ಆದರೆ ಸಹಕಾರಿ ಸಚಿವ KN ರಾಜಣ್ಣ ಮೋದಿ ಸರ್ಕಾರದ ಸಹಕಾರ ಕೇಳಲಿದ್ದಾರೆ. ಈಗಾಗಲೇ ಸಿದ್ಧ ಮಾಡಿಕೊಂಡಿರೋ ದಾಖಲೆಗಳನ್ನ ಮುಂದಿಟ್ಟುಕೊಂಡು ಅಮಿತ್ ಶಾಗೆ ದೂರು ನೀಡಲಿದ್ದಾರೆ. ಈ ಮೂಲಕ ಸಿಬಿಐ ತನಿಖೆ ಆರಂಭಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ನೋಡಿ, ಈ ರಾಜಣ್ಣ ಇದಾರಲ್ಲ, ರಾಜಣ್ಣ ಕೂಡ ಹಳೆ ಹುಲಿನೇ. ಅವ್ರೇನು ಖಾಲಿ ಟೀಕೆ ಟಿಪ್ಪಣಿ ಮಾಡಲಿಲ್ಲ ಇಲ್ಲಿ. ನನ್ನ ಬಳಿ ಪ್ರೂಫ್ ಇದೆ ಅಂತ ಹೇಳಿದರು. ನಾನೆಲ್ಲ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಯಾರು ಇವರಿಗೆ ಹನಿ ಟ್ರ್ಯಾಪ್ ಮಾಡಕ್ಕೆ ಬಂದ ಟೀಮ್ ಇದೆಯಲ್ಲ, ಟೀಮನ್ನು ಕ್ಯಾಚ್ ಹಾಕೊಂಡಿದ್ದಾರೆ. ಅವರು 4 ಬಾರಿಸಿದ್ದಾರೆ. ವಿಡಿಯೋ ರೆಕಾರ್ಡ್ ಮಾಡಿಸ್ಕೊ. ನನಗೆ ಬಂದಿರೋ ಮಾಹಿತಿ ಸತ್ಯ ಸುಳ್ಳು ಪೊಲೀಸರು ಹೇಳಬೇಕು. ಒಂದು 2-3 ಜನರನ್ನು ಕವರಪ್ ಮಾಡಿದ್ದಾರೆ, ಬಾಯಿ ಬಿಡಿಸಿದ್ದಾರೆ. ಬಾಯಿ ಬಿಡಿಸುವಾಗ ಆತ ಹೇಳಿದ್ದಾನೆ ನನ್ನನ್ನು ಯಾರು ಕಳಿಸಿದ್ದು ಅಂತೇಳಿ, ಒಬ್ಬ ಸಚಿವರ ಬಗ್ಗೆ ಹೇಳಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಆಮೇಲೆ ಈಗಲೂ ಕೂಡ ತಮ್ಮ ಜೊತೆ ಇಟ್ಕೊಂಡಿದ್ದಾರಂತೆ ಅವ್ರನ್ನ. ಯಾರು ಕೇಳಕ್ಕೆ ಬರಲ್ಲ ನೋಡಿ. ಹೌದು, ಜೊತೆಗೆ ಇರ್ತಾರೆ. ಈಗ ಅವನು ಎಲ್ಲಿ ಅವನು ಕಾಣ್ತಾ ಇಲ್ಲ ಅಂತ ಯಾರು ಕೇಳಕ್ಕೆ, ಕಳ್ಳನನ್ನು ಯಾರು ಕೇಳಕ್ಕೆ ಬರ್ತಾರೆ? ರಾಜನ ಒಂದು ಮಾತು ಹೇಳಿದ್ರು ಗೊತ್ತಾ ಈಗ ಹೇಳುವಾಗ, ನಾನು ಅದಕ್ಕೆ ಬೇಕಿರುವಂಥ ಎಲ್ಲ ಪೂರಕ ದಾಖಲೆಗಳನ್ನು ಇಟ್ಕೊಂಡಿದ್ದೀನಿ. ಅವರನ್ನು ಹನಿ ಟ್ರ್ಯಾಪ್ ಮಾಡಕ್ಕೆ ಬಂದ್ರಂತೆ 1 ಸಲ 2 ಸಲ 3ನೇ ಸಲ ಅವ್ರಿಗೆ ಒಂದು ಡೌಟ್ ಬಂತಂತೆ, ಇದೇನು ಅಂತೇಳಿ. ಇವ್ರೇನು ಮಾಡಿದ್ರು, ಬಾ ಅಂತ ಹೇಳ್ಬಿಟ್ಟು ಇವರು ವಾಪಸ್ ಅದಕ್ಕೆ ಕೌಂಟರ್ ಮಾಡೋಕ್ಕೆ ಶುರು ಮಾಡಿದ್ರು ಅಂತ. ಅವರುಗಳೇ ಮೊನ್ನೆ ನಡೆದಿತ್ತಲ್ಲ SR ವಿಶ್ವನಾಥ್ ಅವರ ಮಗ ಮತ್ತು ಬೈರತಿ ಸುರೇಶ್ ಅವರ ಮಗಳ ಮದುವೆ ಆಯ್ತಲ್ಲ, ಅವರು ಒಕ್ಕಲಿಗರು, ಇವರು ಏನು ಕುರುಬರು. ಅವರು ಹಳೆ ಫ್ರೆಂಡ್ಸ್. ನಾನು ಮೊನ್ನೆ ಬಂದಾಗಲೂ ಮಾತಾಡ್ತಿದ್ದೆ, ಹಳೆ ಫ್ರೆಂಡ್ಸು. ಬಿಡಿ, ಇದಕ್ಕೆ ಸಂಬಂಧ ಇಲ್ಲ, ಅದು ಬೇರೆ ವಿಚಾರ. ಆ ಮದುವೆ ಸಮಾರಂಭಕ್ಕೆ ಇವರು ಬಂದಿದ್ರಂತೆ. ಯಾರು? ಈ ಹನಿ ಟ್ರ್ಯಾಪ್ ಟೀಮ್ ಬಂದಿತ್ತಂತೆ. ಅಲ್ಲಿ ಅವರನ್ನು ಕ್ಯಾಚ್ ಹಾಕೊಂಡ್ಬಿಟ್ರಂತೆ ರಾಜಣ್ಣ ಆ್ಯಂಡ್ ಟೀಮ್. ಕರ್ಕೊಂಡೋಗಿ ಅವ್ರಿಗೆ ಎಲ್ಲವೂ ಕೂಡ ಸಮಸ್ತ ಏನೆಲ್ಲ ಮಸಾಜ್ಗಳನ್ನೆಲ್ಲ ಮಾಡಿದ ನಂತರ ಅವರು ಬಾಯಿ ಬಿಟ್ಟಿದ್ದಾರೆ. ಈಗಲೂ ಕೂಡ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಈಗಲೂ ಕೂಡ ಅವರು ಗೃಹ ಬಂಧನದಲ್ಲಿದ್ದಾರೆ ಅಂತ ಒಂದು ಡೌಟ್ ಇದೆ, ಯಾರೆಲ್ಲ ಮಾಡಕ್ಕೆ ಬಂದರು. ಅದನ್ನು ಈಗ ಅವರು ಅಮಿತ್ ಶಾಗೂ ಹೇಳೋ ಚಾನ್ಸ್ ಇದೆ. ಹೈಕಮಾಂಡ್ಗೆ ಹೆಂಗೆ ಹೇಳಿದ್ದಾರೆ, ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ಅಮಿತ್ ಶಾಗೆ ಏನಾದರೂ ಹೋದರೆ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ, ಸರ್ಕಾರವೇ ಬಿದ್ದೋಗ್ಬಿಡೋದು, ಹಂಗೆಲ್ಲ ಆಗ್ಬಿಡುತ್ತೆ ಇದು. ಈಗ ಛಲವಾದ ನಾರಾಯಣಸ್ವಾಮಿ ವಿಪಕ್ಷ ನಾಯಕರು ಮಾತಾಡಿದ್ದಾರೆ, ಕೇಳಿಸ್ಕೊಂಬನ್ನಿ. ರಾಜಕಾರಣದಲ್ಲಿ ಇದೀಗ ಹನಿ ಟ್ರ್ಯಾಪ್ ಸದ್ದು ಜೋರಾಗಿದೆ. ಇವತ್ತು ಬಹಿರಂಗವಾಗಿಯೇ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಸರ್ಕಾರದಲ್ಲಿ ಒಬ್ಬರ ಪ್ರಭಾವಿ ಸಚಿವರ ಹನಿ ಟ್ರ್ಯಾಪ್ ಆಗಿರ್ತಕ್ಕಂಥ ನಿಜ, ಅದು 2 ಬಾರಿ ಆಗಿದೆ ಅಂತಕ್ಕಂತಹ ಒಂದು ಬಹಿರಂಗ ಹೇಳಿಕೆಯನ್ನು ನೀಡಿದ್ದಾರೆ. ಹಾಗಿದ್ರೆ ರಾಜ್ಯ ರಾಜಕಾರಣದಲ್ಲಿ ಏನಾಗ್ತಾ ಇದೆ, ಇದೆಲ್ಲದರ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ಪರಿಷತ್ನ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರೇ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಸರ್, ಸತೀಶ್ ಜಾರಕಿಹೊಳಿ ಸಚಿವರೇ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2 ಬಾರಿ ಒಬ್ಬರು ಸಚಿವರದ ಆಗಿದೆ. ಇಂತಹ ಒಂದು ಸಂಸ್ಕೃತಿ ಬೆಳೀತಾ ಇದೆ, ಮತ್ತೆ ಸದ್ದು ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಏನು ಹೇಳ್ತೀರಿ? ನೋಡಿ, ಸಚಿವರು ಅಂದರೆ ಸರ್ಕಾರ, ಸಚಿವರು ಹೇಳಿದ ಮೇಲೆ ಸರ್ಕಾರ ಹೇಳಿದಂಗೆ. ಆದ್ದರಿಂದಾಗಿ ಸಚಿವರು ಹೇಳಿದ್ದನ್ನು ಈಗ ಇದರಲ್ಲಿ ಯಾರು ಇದರ ಹಿಂದೆ ಇದ್ದಾರೆ, ಯಾರಿಗಾಗಿದೆ, ಯಾರ ಹಿಂದೆ ಇದ್ದಾರೆ, ಇದೆಲ್ಲವನ್ನೂ ಕೂಡ ಈಗ ಬಹಿರಂಗಪಡಿಸಲೇಬೇಕು. ಆ ಕಾರಣದಿಂದ ನಾನು ಹೇಳ್ತಕ್ಕಂಥದ್ದು, ಈಗ ಇದು ಸರ್ಕಾರದ ಕೆಲಸ. ಈಗ ನಾವು ಹೇಳುವಂಥದ್ದಲ್ಲ, ಇದು ಬರೀ ಆಪಾದನೆ ಅಲ್ಲ, ಆಗಿರ್ತಕ್ಕಂಥದ್ದು ಈಗ ಬಹಿರಂಗಗೊಂಡಿದೆ. ಎಲ್ಲ ಕಡೆಯಲ್ಲೂ ಇಡೀ ಒಂದು ರೀತಿ ಮಾತುಗಳು ಹೊರಗಡೆ ಬರ್ತಿದೆ. ಆ ಕಾರಣದಿಂದಾಗಿ ಸರ್ಕಾರ ಅದರ ಜವಾಬ್ದಾರಿಯನ್ನು ತಗೊಳ್ಬೇಕು, ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕು, ಜನರಿಗೆ ಮಾಹಿತಿ ಕೊಡಬೇಕು. ಹಾಗೆಯೇ ಕೇವಲ ನಮ್ಮ ಪಕ್ಷದ ಸಚಿವರಷ್ಟೇ ಅಲ್ಲ, ಬೇರೆ ಪಕ್ಷದವರು ಕೂಡ ಹನಿ ಟ್ರ್ಯಾಪ್ಗೆ ಈಗಾಗಲೇ ಒಳಗಾಗಿದ್ದಾರೆ ಅಂತೇಳಿ ನೇರವಾಗಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ನಾ ಹೇಳೋದು, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾವುದೇ ಮುಖಂಡರುಗಳನ್ನ ಈ ರೀತಿ ಮಣಿಸೋದಿದೆಯಲ್ಲ, ಇದು ತಪ್ಪು. ಒಂದು. ಎರಡನೇದು, ನಿಮಗೆ ಯಾರ ಮೇಲಾದರೂ ಈ ರೀತಿ ಹಾಗಿತನ ಇದ್ದರೆ ಈಗೆಲ್ಲ ತೀರಿಸ್ಕೊಳ್ಳೋದು, ಸೈದ್ಧಾಂತಿಕವಾಗಿ ಹೋರಾಡಬೇಕು. ಆ ಕಾರಣದಿಂದ